ಎಸ್ಕೇಪ್ ರೂಮ್, ಯಾರಾದರೂ ಸ್ಕ್ವಿಡ್ ಗೇಮ್, ಅಲೈಸ್ ಇನ್ ದ ಬಾರ್ಡರ್ ಲೈನ್ ಈ ಸೀರೀಸ್ ನೋಡಿ ಇಷ್ಟ ಆಗಿದ್ರೆ ಈ ಮೂವಿ ಇಷ್ಟ ಆಗೋದ್ರಲ್ಲಿ ಡೌಟೇ ಇಲ್ಲ. 2019ನಲ್ಲಿ ರಿಲೀಸ್ ಆಗಿರೋ ಈ ಹಾರರ್ ಸೈನ್ಸ್ ಫಿಕ್ಷನ್ ಮೂವಿಲಿ ಯಾವ ಥರ ಡೂ ಆರ್ ಡೈ ಗೇಮ್ಸ್ ಇರುತ್ತೆ ಅಂತ ಇಂಡೆಪ್ತ್ ರಿವ್ಯೂನಲ್ಲಿ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಈ ಸಿನಿಮಾದ ಪ್ಲಾಟ್ ಏನಂದರೆ 5 ಅನ್ನೋನ್ ಪರ್ಸನ್ಸ್ ಒಂದು ಎಸ್ಕೇಪ್ ರೂಮ್ ಒಳಗಡೆ ಹೋಗ್ತಾರೆ. ಅಲ್ಲಿ ತುಂಬ ಗೇಮ್ಸ್ಗಳಿರುತ್ತೆ, ಪಜಲ್ ರೀತಿ, ಮೈಂಡ್ ಗೇಮ್ಸ್ ಈ ಥರ ಇರ್ತವೆ. ಅಲ್ಲಿ ಇಷ್ಟು ಟೈಮ್ ಅಂತ ಕೊಟ್ಟಿರ್ತಾರೆ. ಅಷ್ಟರಲ್ಲಿ ಆ ಗೇಮ್ನ ಸಾಲ್ವ್ ಮಾಡಿ ನೆಕ್ಸ್ಟ್ ಲೆವೆಲ್ಗೆ ಹೋಗಬೇಕು. ಇಲ್ಲ ಅಂದರೆ ಕತೆ ಮುಗೀತು. ಸೊ ಅವರೆಲ್ಲ ಎಸ್ಕೇಪ್ ರೂಮ್ಗೆ ಯಾಕೆ ಬಂದರು, ಹೇಗೆ ಬಂದರು, ಆ ಗೇಮ್ನ ಯಾರು ಮಾಡಿಸ್ತಿರ್ತಾರೆ ಆ್ಯಂಡ್ ಕೊನೆಗೆ ಅವರೆಲ್ಲ ಆ ರೂಮಿಂದ ಎಸ್ಕೇಪ್ ಆದ್ರಾ ಇಲ್ವಾ ಅಂತ ನೀವು ಸಿನಿಮಾ ನೋಡೇ ತಿಳ್ಕೊಬೇಕು. ಇನ್ನು ಸಿನಿಮಾ ಸ್ಟಾರ್ಟಿಂಗ್ಗೆ ನಮಗೆ ಎಸ್ಕೇಪ್ ರೂಮ್ ಅಂದರೆ ಏನು, ಹೆಂಗೆ ವರ್ಕ್ ಆಗುತ್ತೆ ಅನ್ನೋ ಒಂದು ಸಣ್ಣ ಇಂಟ್ರಡಕ್ಷನ್ನ ತೋರಿಸ್ತಾರೆ. ಬಟ್ ಅದು ಸಿಂಪಲ್ ಆಗಂತೂ ಇರಲ್ಲ ಅಂತ ನಮ್ಮ ಮೈಂಡಿಗೆ ಆ ಸೀನ್ನ ನೋಡಿದಾಗಲೇ ಅರ್ಥ ಆಗ್ಬಿಡುತ್ತೆ. ಅದಾದಮೇಲೆ ಮೇನ್ ಕ್ಯಾರೆಕ್ಟರ್ಸ್ಗಳನ್ನ 5 ಮಿನಿಟ್ಸಲ್ಲೇ ಇಂಟ್ರೊಡ್ಯೂಸ್ ಮಾಡಿ ಗೇಮ್ನ ಸ್ಟಾರ್ಟ್ ಮಾಡ್ತಾರೆ. ಯಾವುದೇ ಅನ್ನೆಸೆಸರಿ ಸೀನ್ಸ್ಗಳನ್ನ ಹಾಕೇ ಇಲ್ಲ. ಆ್ಯಂಡ್ ಎಲ್ಲ ಗೇಮ್ಸ್ಗಳು ನೋಡೋಕ್ಕೆ ಸ್ಟಾರ್ಟಿಂಗ್ ತುಂಬ ಸಿಂಪಲ್ ಅನಿಸುತ್ತೆ, ಬಟ್ ಹೋಗ್ತಾ ಹೋಗ್ತಾ ಹೆವಿ ಡಿಫಿಕಲ್ಟ್ ಆಗ್ತಾ ಹೋಗುತ್ತೆ. ಸ್ವಲ್ಪ ಯಾಮಾರಿದ್ರು ಲೈಫ್ಗೆ ಥ್ರೆಟ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಇದ್ರ ಜೊತೆಗೆ ಅಲ್ಲಿರೋ ಐಟಮ್ಸ್ಗಳನ್ನ ಯೋಚನೆ ಮಾಡಿ ಮುಟ್ಟಬೇಕು, ಇಲ್ಲ ಅಂದರೆ ಅದರಿಂದ ಬರೋ ಕಾನ್ಸಿಕ್ವೆನ್ಸಸ್ನ ಫೇಸ್ ಮಾಡಬೇಕಾಗುತ್ತೆ. ಸೊ ಈ ಎಲಿಮೆಂಟ್ಸ್ಗಳು ಆಡಿಯನ್ಸ್ನ ಥ್ರೂ ಔಟ್ ದ ಮೂವಿ ಫುಲ್ ಎಂಗೇಜಿಂಗ್ ಆಗಿ ಹೋಲ್ಡ್ ಆಗಿ ಇಟ್ಕೊಳ್ಳುತ್ತೆ. ಮುಂದೆ ಏನಾಗ್ಬೋದು ಅಂತ ಕ್ಯೂರಿಯಾಸಿಟಿ ಕೂಡ ಜಾಸ್ತಿ ಆಗಿ ಫುಲ್ ಥ್ರಿಲ್ಲಿಂಗ್ ಆಗಿರುತ್ತೆ. ಇನ್ನು ಗೇಮ್ ಲೆವೆಲ್ಸ್ಗಳನ್ನ ಚೆನ್ನಾಗಿ ಡಿಸೈನ್ ಮಾಡ್ಕೊಂಡಿದ್ದಾರೆ. ಮೊದಲು ನಾರ್ಮಲ್ ಪಜಲ್ ರೀತಿ ಇರುತ್ತೆ, ಆಮೇಲೆ ಅಡ್ರೆನಲ್ ರಶ್ ಥರ ರನ್ ಆಗುತ್ತೆ. ಟೈಮ್ ಎಷ್ಟು ಕಮ್ಮಿ ಆಗುತ್ತೋ ಅಷ್ಟು ಇಂಟೆನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಜೊತೆಗೆ ನೆಕ್ಸ್ಟ್ ಏನಾಗುತ್ತೆ, ಯಾವ ಲೆವೆಲ್ ಬರುತ್ತೆ, ಯಾವ ಗೇಮ್ ಬರುತ್ತೆ ಅಂತ ವೆಯ್ಟ್ ಮಾಡೋ ಥರ ಮಾಡುತ್ತೆ. ಆ್ಯಂಡ್ ಥ್ರೂ ಔಟ್ ದ ಮೂವಿ ಇದನ್ನೆಲ್ಲ ಯಾರು ಮಾಡ್ತಿದ್ದಾರೆ ಅನ್ನೋ ಕ್ವಶನ್ ತಲೆಯಲ್ಲಿ ಹಾಗೇ ಇರುತ್ತೆ. ಬಟ್ ಯಾಕೆ ಮಾಡ್ತಿದ್ದಾರೆ, ಯಾರು ಮಾಡ್ತಿದ್ದಾರೆ ಅನ್ನೋದು ಸೆಕೆಂಡ್ ಪಾರ್ಟಲ್ಲಿ ತಿಳಿಬೋದು. ಇನ್ನು ಆ ರೂಮಲ್ಲಿ ಇರೋರೆಲ್ಲ ಎಮೋಷನಲಿ ಕನೆಕ್ಟ್ ಆದರೆ ಒಬ್ಬ ಮಾತ್ರ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡ್ತಾನೆ. ಅದು ತುಂಬ ಇಷ್ಟ ಆಯಿತು. ಆ್ಯಂಡ್ ಪ್ರತಿ ಗೇಮ್ಸ್ಗಳನ್ನ ಅಲ್ಲಿರೋ ಪಾರ್ಟಿಸಿಪೆಂಟ್ಸ್ಗಳ ಎಮೋಷನ್ಸ್ನ ಇಟ್ಕೊಂಡು ಗೇಮ್ಸ್ಗಳನ್ನ ಚೆನ್ನಾಗಿ ಕ್ರಿಯೇಟ್ ಮಾಡಿರ್ತಾರೆ. ಇನ್ನು ಕ್ಲೈಮ್ಯಾಕ್ಸ್ ಪೋರ್ಷನ್ ನೆಕ್ಸ್ಟ್ ಪಾರ್ಟ್ 2ನ ನೋಡಬೇಕು ಅನ್ಸೋ ಥರ ಎಂಡ್ ಮಾಡ್ತಾರೆ. ಬಟ್ ಅದು ಡೀಸೆಂಟ್ ಆಗಿತ್ತು. ನೆಕ್ಸ್ಟ್ ಪರ್ಫಾರ್ಮೆನ್ಸಸ್ ವೈಸ್ ಎಲ್ಲ ಆ್ಯಕ್ಟರ್ಸ್ಗಳು ಅವರವರ ಕ್ಯಾರೆಕ್ಟರ್ಸ್ಗಳನ್ನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಆ ಕ್ಯಾರೆಕ್ಟರ್ಸ್ಗಳನ್ನ ತುಂಬ ಎಮೋಷನಲ್ ಆಗಿ ಚೆನ್ನಾಗಿ ಬರ್ಕೊಂಡಿದ್ದಾರೆ. ಇನ್ನು ಟೆಕ್ನಿಕಲ್ ವಿಷಯಕ್ಕೆ ಬರೋದಾದ್ರೆ ಸೆಟ್ ಡಿಸೈನ್ ಆ್ಯಂಡ್ ಪ್ರೊಡಕ್ಷನ್ ಡಿಸೈನ್ ಈಚ್ ರೂಮ್ನ ಯುನೀಕ್ ಆಗಿ ಟೆನ್ಷನ್ ಆ್ಯಂಡ್ ಮಿಸ್ಟರಿ ಫೀಲ್ ಬರೋ ಥರ ಬಿಲ್ಡ್ ಮಾಡಿದ್ದಾರೆ. ಎಸ್ಪೆಷಲಿ ಆ ಪ್ರಾಕ್ಟಿಕಲ್ ಎಫೆಕ್ಟ್ಸ್, ಶಿಫ್ಟಿಂಗ್ ವಾಲ್ಸ್, ರಿಫ್ಲೆಕ್ಟಿಂಗ್ ವಿಜುವಲ್ಸ್, ಫ್ರೀಸಿಂಗ್ ಪೋರ್ಷನ್ ಸಖತ್ತಾಗಿತ್ತು. ಇನ್ನು ಸಿನಿಮಾಟೋಗ್ರಫಿ ಆ್ಯಂಡ್ ಲೈಟ್ನಿಂಗ್, CGI ವರ್ಕ್ ಆ್ಯಂಡ್ ಎಡಿಟಿಂಗ್ ಮಾತ್ರ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಇದ್ರ ಜೊತೆಗೆ ಪಜಲ್ ಡಿಸೈನ್ ಆ್ಯಂಡ್ ಸ್ಟೋರಿ ಇಂಟಿಗ್ರೇಷನ್ ಕ್ಯಾರೆಕ್ಟರ್ ಡೆವಲಪ್ಮೆಂಟ್ಗೆ ಯುನಿಕ್ ಬ್ಲೆಂಡ್ ಆಗಿ ಕ್ರಿಯೇಟ್ ಮಾಡಿದ್ದಾರೆ. ನೆಕ್ಸ್ಟ್ ಸೌಂಡ್ ಎಫೆಕ್ಟ್ಸ್ ಆ್ಯಂಡ್ BGM ತುಂಬ ಎಫೆಕ್ಟಿವ್ ಆಗಿ ಪರ್ಫೆಕ್ಟ್ ಪ್ಲೇಸ್ಮೆಂಟಲ್ಲಿ ಹಾಕಿದ್ದಾರೆ. ಸೊ ಇದರಿಂದ ಆಡಿಯನ್ಸ್ ನೋಡಬೇಕಾದ್ರೆ ಒಂದು ಥ್ರಿಲ್ನ ಕೊಡುತ್ತೆ. ಸೊ ಓವರ್ ಆಲ್ ಮೂವಿ ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ನ ಕೊಡುತ್ತೆ. ಎಲ್ಲ ರೀತಿಯ ಆಡಿಯನ್ಸ್ಗಳಿಗೂ ಇಷ್ಟ ಆಗುವಂಥ ಸಿನಿಮಾ ಇದು. ಜೊತೆಗೆ ಥ್ರೂ ಔಟ್ ದ ಮೂವಿ ಎಲ್ಲೂ ಬೋರ್ ಆ್ಯಂಡ್ ಲ್ಯಾಗ್ ಆಗದೆ ಇರೋ ಥರ ಎಂಟರ್ಟೈನ್ ಮಾಡ್ತಾನೆ ಇರ್ತಾರೆ. ಆ್ಯಂಡ್ ಯಾವುದೇ ಅಡಲ್ಟ್ ಕಂಟೆಂಟ್ ಇರಲ್ಲ, ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ನೋಡ್ಬೋದು. ಇನ್ನು ಈ ಮೂವಿ ನಿಮಗೆ ಅಮೆಜಾನ್ ಪ್ರೈಮ್ನಲ್ಲಿ ಇಂಗ್ಲೀಷ್ ಲ್ಯಾಂಗ್ವೇಜ್ ವಿತ್ ಸಬ್ಟೈಟಲ್ನಲ್ಲಿ ಅವೈಲೇಬಲ್ ಇದೆ. ಆ್ಯಂಡ್ ಈ ಮೂವಿಗೆ ನಾನು ಕೊಡೋ ರೇಟಿಂಗ್ 10ಗೆ 8. ಆಲ್ರೆಡಿ ನೀವೇನಾದರೂ ನೋಡಿದರೆ ನಿಮಗೆ ಏನು ಅನ್ನಿಸ್ತು ಈ ಮೂವಿ ನೋಡಿ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಈ ರಿವ್ಯೂ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸಬ್ರಾಗಿದ್ದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಮತ್ತೆ ಸಿಗೋಣ.